ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತಿನ ರೆಸಿಪಿ ಏನಂದರೆ ಉಳ್ಳಾಗಡ್ಡಿ ಎಣ್ಣೆಗಾಯಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಮನೆ ಒಳಗೆ ತರಕಾರಿ ಖಾಲಿ ಆದಾಗ ನಾವು ಈ ಥರ ಮಾಡ್ಕೋಬೋದು. ಏನಿರ್ಲಿಕ್ಕವಿ ಉಳ್ಳಾಗಡ್ಡಿ ಅಂತ ಇದ್ದೇ ಇರ್ತಾವೆ. ಈ ಥರ ಮಾಡ್ಬೋದು. ನಾನು ಉಳ್ಳಾಗಡ್ಡಿಯನ್ನು ಈ ಥರ ಸೈಜ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಉಳ್ಳಾಗಡ್ಡಿ ಗುಂಡ ಸೇಪ ಎಣ್ಣೆಗಾಯಿ ಟ್ಯಾಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಒಂದು ಮಿಕ್ಸಿ ಬೌಲ್ಗೆ ಒಂದು ಟೊಮೆಟೊ, ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಒಂದು ಚೂರು ಹಸಿ ಶುಂಠಿ, ಆಮೇಲೆ ಒಂದು ಸಣ್ಣದ ಉಳ್ಳಾಗಡ್ಡಿಯನ್ನು ಹಾಕೊಳಕತ್ತೀನಿ. ಆಮೇಲೆ ನನ್ನ ಹತ್ರ ಕೊತ್ತಂಬರಿ ಇಲ್ಲಾಗಿತ್ತು, ಅದಕ್ಕೆ ನಾನು ಕರ್ಬೇವು ಸೊಪ್ಪನ್ನು ಹಾಕೊಂಡ, ಆಮೇಲೆ ಒಂದು ಹಸಿ ಕೆಂಪು ಮೆಣಸಿಕಾಯನ್ನು ಹಾಕೊಳಕತ್ತೀನಿ. ಮತ್ತು ಇಲ್ಲಿ ನಾನು ಇದನ್ನು ರುಬ್ಕೊಂಡು ಬರ್ಬೇಕಂತ ಹೇಳಿ ಆಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಮರ್ತಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ಸಣ್ಣ ರುಬ್ಕೊಂಡು ಬರ್ತೀನಿ. ಮೊದಲಿಗೆ ನಾನಿಲ್ಲಿ ಕಟ್ ಮಾಡಿ ಎಣ್ಣೆಗಾಯಿ ಟೈಪ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇದನ್ನು ಬಳೋತನ ಫ್ರೈ ಮಾಡ್ಕೊಳಕತ್ತೀನಿ. ಅಂದರೆ ಫ್ರೈ ಮಾಡೋದ್ರಿಂದ ಇದು ಎಣ್ಣೆಗಾಯಿ ಚೆನ್ನಾಗಿ ಫ್ಲೇವರ್ ಬರ್ತೈತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಳಕತ್ತಿದ್ನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬಂದ ಮಿಶ್ರಣವನ್ನು ಇದ್ರಾಗ ಹಾಕ್ಕೊಂಡು ಬಳೋತನ ಫ್ರೈ ಮಾಡತ್ತೀನಿ ರೀ. ಯಾಕಂದ್ರೆ ಇದು ಹಸಿ ವಾಸನೆ ಪೂರ್ತಿ ಎಲ್ಲ ಹೋಗಬೇಕು. ಅದಕ್ಕೆ ಇದನ್ನು ಬಳೋತನ ಫ್ರೈ ಮಾಡ್ತೀನಿ. ನಮ್ಮ ಮನೆ ಒಳಗೆ ತರಕಾರಿ ಒಮ್ಮೊಮ್ಮೆ ಶಾರ್ಟೇಜ್ ಇರ್ತೈತಿ, ಇದನ್ನು ಮಾಡಿರಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು, ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಂಡು, ಒಂಚೂರು ಸಾಂಬಾರು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಫ್ರೈ ಮಾಡಿರುವ ಉಳ್ಳಾಗಡ್ಡಿ ಎಣ್ಣೆಗಾಯನ್ನು ಇದ್ರಾಗ ಹಾಕ್ಕೊಂಡು ಸೇರಿಸ್ಕೊತನು. ಇದನ್ನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂಚೂರು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ಹಾಕೋರಿ. ನಂಗೆ ಇಷ್ಟ ಸಾಕು ಅನಿಸ್ತು, ಇಷ್ಟ ಹಾಕ್ಕೊಂಡಿದ್ದೀನಿ. ಭಾಳ ಅತಿಶಯ ನೀರಾದರೂ ಚಲೋ ಆಗಂಗಿಲ್ಲ. ಈ ಕ್ವಾಂಟಿಟಿ ಒಳಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ನೀವು ಎದಕ್ಕಾದರೂ ತಿನ್ಬೋದು ನೋಡ್ರಿ. ಇದನ್ನು ಒಂದು ಸಲ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.